ಸಕ್ಕರೆನಾಡು ಮಂಡ್ಯದಲ್ಲಿ ಸ್ಫೋಟಗೊಂಡಿರೋದು ಕಾವೇರಿಯ ಕಿಚ್ಚು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬಾರದು ಅಂತ ಹೇಳಿ ಮಂಡ್ಯ ಕಡೆ ರೈತರು ಜೋರಾಗಿ ಆಗ್ರಹ ಮಾಡ್ತಾ ಇದ್ದಾರೆ. ನೀರು ಬಿಟ್ಟುಬಿಡಿ ಅಂತ ಹೇಳಿ CWRC ಒಂದು ಕಡೆ ಆದೇಶವನ್ನು ಮಾಡಿದೆ. ಆದೇಶವನ್ನು ಖಂಡಿಸಿ ಮಂಡ್ಯದಲ್ಲಿ ತೀವ್ರವಾಗ್ತಾ ಇದೆ ಹೋರಾಟ. ಸಂಜೆಯ ಸರ್ಕಲ್, ಸಂಜೆಯ ವೃತ್ತದಲ್ಲಿ ಬೃಹತ್ ಹೋರಾಟ ನಡೀತಾ ಇದೆ. ತಲೆ ಮೇಲೆ ಕಲ್ಲು ಹೊತ್ಕೊಂಡು, ಖಾಲಿ ಕೊಡ ಹಿಡ್ಕೊಂಡು, ಒಣಗಿದ ಕಬ್ಬನ್ನು ಹಿಡ್ಕೊಂಡು ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಾಣ ಕೊಟ್ಟು ಬಿಡ್ತೀವಿ, ನೀರು ಮಾತ್ರ ಕೊಡಲ್ಲ, ನೀರು ಮಾತ್ರ ಬಿಡಲ್ಲ ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ಕಬ್ಬೆಲ್ಲ ಒಣಗಿ ಹೋಗಿದೆ, ನಮ್ಮ ಕಬ್ಬು ನೋಡ್ರಿ, ಇದು ನೋಡಿದ್ಮೇಲೂ ಈ ಥರ ನೀವು ಆದೇಶ ಮಾಡ್ತಾ ಇದ್ದೀರಲ್ಲ, ನಮ್ಮ ಬೆಳೆನೇ ಒಣಗ್ತಾ ಇದೆ, ನಮ್ಮ ಬೆಳೆಗಳಿಗೆ ನೀರು ಬಿಟ್ಟಿಲ್ಲ, ಅದಕ್ಕಿಂತ ಮುಂಚೆ ಕುಡಿಯೋದಕ್ಕೆ ನೀರಿಲ್ಲ, ಇದ್ರ ಮಧ್ಯೆ ನೀರು ಬಿಡಿ ಅಂದರೆ ಏನು ಮಾಡೋದು ನಾವು ಅಂತೇಳಿ ಗೋಳಾಡ್ತಾ ಇದ್ದಾರೆ. ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಹೋರಾಟಗಾರರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೆದ್ದಾರಿಯಲ್ಲಿ ಅರೆ ಬೆತ್ತಲೆ ಚಳವಳಿಯನ್ನು ಮಾಡಿ CWRC ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ರಸ್ತೆಯಲ್ಲೇ ಉರುಳು ಸೇವೆಯನ್ನು ಮಾಡಿ ಹೋರಾಟಗಾರರು ಆಕ್ರೋಶ ಹೊರಹಾಕಿದ್ದಾರೆ. ಅಕಸ್ಮಾತ್ ನೀರು ಬಿಟ್ಟುಬಿಟ್ರೆ ತಮಿಳುನಾಡಿಗೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಹೇಳಿ ಇದೀಗ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿಯೂ ಕೂಡ ಹೋರಾಟ ಜೋರಾಗಿದೆ. ರಾಜ್ಯ ರೈತ ಸಂಘ ಅಲ್ಲೂ ಕೂಡ ಜೋರಾಗಿ ಹೋರಾಟವನ್ನು ಮಾಡ್ತಾ ಇದೆ. ಸೊ ಕಾವೇರಿ ಹೋರಾಟ ತೀವ್ರವಾಗ್ತಾ ಇದೆ. ರಾಜ್ಯ ಬಂದ್ ಮಾಡಬೇಕಾಗತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಒಂದು ವೇಳೆ ಏನಾರ ನೀರ ಬಿಡದೆ ಆದ್ರೆ ನಾವು ಕ್ಯಾರೆಸ್ಗೆ ಮುತ್ತಿಗೆ ಹಾಕಿರ್ತೀವಿ. ನಮ್ಮ ನಾರಾಯಣಗೌಡ ನೇತೃತ್ವದಲ್ಲಿ ಮುತ್ತಿಗೆ ಹಾಕ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀರು ಬಿಡಬಾರ್ದು ಅಂತ ಏನಾರ ನೀರು ಬಿಡೋದ ಕಂಡ್ರೆ ನಾವು ಕ್ಯಾರೆಸ್ಗೆ ಮುತ್ತಿಗೆ ಹಾಕ್ತೀವಿ ನಮ್ಮ ನಾರಾಯಣಗೌಡರ ನೇತೃತ್ವದಲ್ಲಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ವಿಶೇಷವಾಗಿ ಶಾಂತಿಯುತವಾಗಿ ಮಾಡ್ತಾ ಇದ್ದೀವಿ. ಒಂದು ವೇಳೆ ಏನಾರವ ನೀರು ಬಿಡ್ತು ಅಂತ ಕಂಡು ಬಂತು ಅಂದರೆ ಅದು ಕಥೆನೇ ಬೇರೆ ಆಯ್ತದೆ. ಇದು ಏನೇ ಅನಾಹುತ ಆದರೆ ಈ ರಾಜ್ಯ ಸರ್ಕಾರನೇ ನೇರ ಹೊಣೆ ಆಗಬೇಕಾಯ್ತದೆ ಅಂತ ಎಚ್ಚರಿಕೆ ಕೊಡ್ತೀವಿ. ಭಾರ ಆಯ್ತಲ್ಲ, ನಮ್ಮ ರೈತರು ಸಂಕಟ ನೋಡಿದ್ರೆ ಬೆಳೆ ಎಲ್ಲ ಕಬ್ಬು ಬಂದು ಕೈಗೆ ಬಂದಿರೋದೆಲ್ಲವ ಬರ್ದಂಗೆ ಆಗೈತೆ, ಒಣಗಿತಾ ಇದೆ. ಅಂಥ ಸನ್ನಿವೇಶದಲ್ಲಿ ಇವರು ನೀರು ಬಿಡ್ತಾರೆ ಅಂತ ಅಂದರೆ ಇದು ಏನು ಅರ್ಥ? ಇದು ಅದಕ್ಕೋಸ್ಕರ ರೈತರಿಗೋಸ್ಕರ ಜೀವ ಕೊಡೋಕ್ಕೂ ನಾನು ಸಿದ್ಧವಾಗಿರ್ತೀನಿ ನಾನು.